ಆತ್ಮೀಯ ವೀಕ್ಷಕರೇ, ವೆಲ್ಕಮ್ ಟು ಆರಾಧ್ಯ ಟಿವಿ. ನಾನು ನಿಮ್ಮ ಸುನೀಲ್ ಆರಾಧ್ಯ. ಪ್ರಿಯ ವೀಕ್ಷಕರೇ, ನಾವಿವತ್ತು ಚಿಕ್ಕಬಳ್ಳಾಪುರದ ಖಾಸಗಿ ಬಸ್ ನಿಲ್ದಾಣದಲ್ಲಿದ್ದೀವಿ. ಬಂದಿರುವಂತಹ ಕಾರಣ ಏನು ಅಂತಂದರೆ, ಇದೇ ಮಾರ್ಚ್ 15 ಭಾನುವಾರದಂದು ಚಿಕ್ಕಬಳ್ಳಾಪುರದ ಸ್ವಯಂ ಪ್ರೇರಿತ ಬಂದ್ಗೆ ಕರೆ ಕೊಡಲಾಗಿದೆ. ಏನು ಸಂದೀಪ್ ರೆಡ್ಡಿರವರ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರದ ಜೀವಜಲ ಜಾಗೃತಿ ವೇದಿಕೆ ಅನ್ನುವಂತಹ ಹೆಸರಿನಲ್ಲಿ 3ನೇ ಹಂತದ ಶುದ್ಧೀಕರಣದ ಬಗ್ಗೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು, ನಮ್ಮ ಕೂಗನ್ನು ಕೇಳಿಸುವಂತೆ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಒಂದು ಸ್ವಯಂ ಪ್ರೇರಿತ ಬಂದ್ಗೆ ಕರೆ ಕೊಡಲಾಗಿದೆ. ಆ ಬಂದ್ಗೆ ಸಾರ್ವಜನಿಕರ ಒಂದು ಪ್ರತಿಕ್ರಿಯೆ ಏನು, ಈ ಬಂದ್ಗೆ ಸಾರ್ವಜನಿಕರು ಸ್ವಯಂ ಪ್ರೇರಿತವಾಗಿ ಬೆಂಬಲವನ್ನು ಕೊಡ್ತಾರಾ, ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಅಥವಾ ತಮ್ಮ ವ್ಯವಹಾರಗಳನ್ನು ಅವತ್ತು ಒಂದಿನ ನಿಲ್ಲಿಸುವ ಮೂಲಕ, ಅಥವಾ ಬೆಂಬಲ ಕೊಡೋದಿಲ್ವಾ, ಅಥವಾ 3ನೇ ಹಂತದ ಶುದ್ಧೀಕರಣದ ಬಗ್ಗೆ ಪ್ರಜೆಗಳ ಅಥವಾ ನಾಗರಿಕರ ನಿಜವಾದ ಉದ್ದೇಶ ಏನು ಅನ್ನುವಂತಹ ಎಲ್ಲ ವಿಚಾರಗಳನ್ನು ಸಾರ್ವಜನಿಕರಿಂದನೇ ತಿಳ್ಕೊಳ್ಳೋಣ ಬನ್ನಿ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ರಾಮಚಂದ್ರಪ್ಪ ಅಂತ. ಸರ್, ಯಾವ ಊರು? ಆರುಗುಂಡೆ, ಚಿಕ್ಕಬಳ್ಳಾಪುರದವ್ರೆ? ಚಿಕ್ಕಬಳ್ಳಾಪುರ ತಾಲೂಕು. ಸರ್, ಈಗ ಮಾರ್ಚ್ 15ನೇ ತಾರೀಕು ಬರೋವಂಥ ಭಾನುವಾರ ಏನು ಒಂದು ಸ್ವಯಂ ಪ್ರೇರಿತ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಏನಕ್ಕೆ ಅಂತಂದರೆ, ಈ ನಮ್ಮೂರು ಸುತ್ತಲೂ ಕೆರೆಗಳಿಗೆ ಏನು ನೀರು ಹರಿಸ್ತಾ ಇದ್ದಾರೆ, 3ನೇ ಹಂತ ಶುದ್ಧೀಕರಣ ಇಲ್ಲದೆ 2ನೇ ಹಂತ ಶುದ್ಧೀಕರಣ ಮಾಡಿ ಬೆಂಗಳೂರಿನ ಕೊಳಚೆ ನೀರು ಹರಿಸ್ತಾ ಇದ್ದಾರೆ. ಆ ನೀರಿಗೋಸ್ಕರ 3ನೇ ಹಂತ ಶುದ್ಧೀಕರಣ ಮಾಡಲೇಬೇಕು ಅನ್ನುವಂಥ ದೃಷ್ಟಿಯಿಂದ ಚಿಕ್ಕಬಳ್ಳಾಪುರದ ಜೀವಜಲ ಜಾಗೃತಿ ವೇದಿಕೆ ಅನ್ನುವಂಥ ಹೆಸರಿನಲ್ಲಿ ಒಂದು ಎಲ್ಲ ಸಂಘಟನೆಗಳು ಸೇರಿ, ಎಲ್ಲ ರಾಜಕೀಯ ಮುಖಂಡರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಒಂದು ಸ್ವಯಂ ಪ್ರೇರಿತ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಅಂದರೆ ನಮ್ಗೆ ಇಷ್ಟ ಇದ್ದರೆ ನಾವು ಮಾಡ್ಬೋದು, ಇಲ್ಲದೆ ಇದ್ದರೆ ನಾವು ಆರಾಮಾಗಿ ನಮ್ಮ ಅಂಗಡಿ ನಾವು ತೆಕ್ಕೋಬೋದು ಅಥವಾ ನಮ್ಮ ವ್ಯವಹಾರ ಮಾಡ್ಬೋದು ಅಂತ ಈ ಬಂದ್ಗೆ ಸ್ವಯಂ ಪ್ರೇರಿತವಾಗಿ ಮಾಡ್ತಾ ಇರೋದ್ರಿಂದ ಈ 3ನೇ ಹಂತ ಶುದ್ಧೀಕರಣಕ್ಕೋಸ್ಕರ ಮಾಡ್ತಾ ಇರೋಂಥ ಬಂದ್ಗೆ ನಿಮ್ಮ ಬೆಂಬಲ ಇದೆಯಾ? ಬೆಂಬಲ ಇದೆ ಸರ್. ಶುದ್ಧೀಕರಣ ಆದರೆ ಒಳ್ಳೇದಲ್ವಾ? ಜನಗಳಿಗೂ ಆರೋಗ್ಯ ಚೆನ್ನಾಗಿರ್ತದೆ, ನೀರಾವರಿ ಚೆನ್ನಾಗಿರ್ತದೆ, ಬೆಳೆಗಳು ಚೆನ್ನಾಗಿರ್ತವೆ. ಶುದ್ಧೀಕರಣ ಮಾಡೋದು ಎಲ್ರಿಗೂ ಒಳ್ಳೇದೇ ಸರ್. ಈಗ ಆ 3ನೇ ಹಂತ ಶುದ್ಧೀಕರಣ ಅನ್ನುವಂಥದ್ದು ಕಳೆದ ಬಜೆಟ್ನಲ್ಲಿ ಮಾಡಬೇಕು ಅನ್ನುವಂಥದ್ದು ನಮ್ಮದು ಪ್ರಬಲವಾದ ಕೂಗಾಗಿತ್ತು. ಆದರೆ ಸರ್ಕಾರ ಇದ್ರ ಬಗ್ಗೆ ಯಾವುದೇ ಕ್ರಮ ತಗೊಂಡಿಲ್ಲ ಅಥವಾ ನಮಗೆ ದುಡ್ಡು ಮೀಸಲಿರಲಿಲ್ಲ 3ನೇ ಹಂತ ಶುದ್ಧೀಕರಣ ಮಾಡೋ ಬಗ್ಗೆ. ಇದ್ರ ಬಗ್ಗೆ ನೀವೇನಾದರೂ ಹೇಳ್ತೀರಾ? ಇಲ್ಲ, ಸರ್ಕಾರ ಅದ್ರ ಬಗ್ಗೆ ಗಮನ ಕೊಟ್ಟು ಶುದ್ಧೀಕರಣ ಮಾಡೋಕ್ಕೆ ವ್ಯವಸ್ಥೆ ಮಾಡೋದು ಬಹಳ ಒಳ್ಳೆಯದು. ಒಂದು ಕೊಳಚೆ ನೀರು ಹರಿಸ್ತಾವ್ರೆ, ಅದನ್ನು ನಮಗೆ 3ನೇ ಸ್ಟೇಜಲ್ಲಿ ಕ್ಲೀನ್ ಮಾಡಿ ಒಳ್ಳೆ ನೀರನ್ನು ಕೊಡ್ರಿ ಅನ್ನೋದಕ್ಕೋಸ್ಕರ ಭಾನುವಾರ ಬಂದಿಟ್ಕೊಂಡವ್ರೆ. ಆ ಬಂದ್ಗೆ ನೀವು ಬೆಂಬಲ ಕೊಡ್ತೀರಾ? ಕೊಡ್ತೀರಿ ಸರ್. ನಮ್ಮೆಲ್ಲ ನಮ್ಮ ಸಾರ್ಕರು ಅವ್ರು ಇವರೆಲ್ಲ ಬರೋರ್ಗೆ ನಾವು ಕೊಡೇಬೇಕು ಸ್ವಾಮಿ. ನಮ್ಮ ಸರ್, ಈಗ ಭಾನುವಾರ 15ನೇ ತಾರೀಕು ಚಿಕ್ಕಬಳ್ಳಾಪುರ ಸ್ವಯಂ ಪ್ರೇರಿತ ಬಂದ್ಗೆ ಕರೆ ಕೊಡಲಾಗಿದೆ. ನಿಮ್ಗೆ ಇಷ್ಟ ಇದ್ದರೆ ನೀವು ಬಂದ್ಗೆ ಬೆಂಬಲ ಕೊಡ್ಬೋದು, ಅಥವಾ ಇಲ್ಲ ಅಂದರೆ ಧಾರಾಳವಾಗಿ ನಿಮ್ಮ ಪಾಟಿಗೆ ನೀವು ನಿಮ್ಮ ವ್ಯವಹಾರನ ನೀವು ಮಾಡ್ಕೋಬೋದು. ಏನು ಬಂದ್ಗೆ ಅಂತ ಬಂದಂದರೆ, ಚಿಕ್ಕಬಳ್ಳಾಪುರದ ಕೆರೆಗಳಿಗೆ ಏನು ಕೊಳಚೆ ನೀರನ್ನು 2ನೇ ಹಂತದಲ್ಲೇ ಮಾಡಿ ಬಿಡ್ತಾ ಇದ್ದಾರೆ, ಅಂಥದ್ದು 3ನೇ ಹಂತದಲ್ಲಿ ಮಾಡಿ ಬಿಡಬೇಕು ಅನ್ನುವಂಥ ಕೂಗೋಸ್ಕರ ಬಂದ್ ಮಾಡ್ತಾ ಇದ್ದಾರೆ. ಇದಕ್ಕೆ ನಿಮ್ಮ ಬೆಂಬಲ ಇದೆಯಾ? ಇದೆ ಸರ್, ಬರ್ತೀವಿ. ಈಗ 3ನೇ ಹಂತದ ಶುದ್ಧೀಕರಣ ಅನ್ನುವಂಥದ್ದು ಬೇಕು ಅಂತ ನೀವು ಹೇಳ್ತೀರಾ? ಹಾಂ, ಬೇಕು. ಸ್ವಲ್ಪ ಜೋರಾಗಿ ಬೇಕು ಸರ್. ನೀರು. ತಮ್ಮ ಹೆಸರು? ರವಿಕುಮಾರ್. ಸಬ್ಜೆಕ್ಟು ನಾವು ಮಾತಾಡಿಲ್ಲ, ನಮಗೆ ಕಿವಿಗೆ ಬಿದ್ದಿಲ್ಲ, ಅದಕ್ಕೆ ಈ ಬಂದ್ಗೂ ನಮಗೆ ಗೊತ್ತಿಲ್ಲ. ಆದರೆ ನಮ್ಮ ಹತ್ರ ಯಾರು ಬಂದ್ಗೆ ಕರೆ ಕೊಟ್ಟಿದ್ದಾರೋ ಅವ್ರು ಏನಾದರೂ ಬಂದು ನಮ್ಮನ್ನು ಕೇಳಿದರೆ ನಾವು ಬೆಂಬಲ ಕೊಡ್ತಾಯಿದ್ವಿ. ಆದರೆ ನಮ್ಮ ಕ್ಷೇತ್ರ, ನಮ್ಮೂರು ಚೆನ್ನಾಗಿರಬೇಕು. ಆದರೆ ನಮ್ಮ ಶಾಸಕರು, ಆಗ ಉಸ್ತುವಾರಿಗಳು, ನಮ್ಮ MP ಗಳು ಎಲ್ಲ ಸೇರಿ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರ ಒಳ್ಳೇದು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲೇ ನಾನು ಕೇಳ್ಕೊತೀನಿ. ಈಗ ಬಂದ್ಗೆ ಪಟ್ಟಿರುವಂಥ ಸಂಘ ಸಂಸ್ಥೆಗಳು ಯಾರು ಘೋಷಣೆ ಮಾಡಿದ್ದಾರೆ, ಅವರೇನಾದರೂ ಬಂದು ಒಂದು ಸಂಘಟನೆಯ ಮುಖಂಡರಾಗಿ ನಿಮ್ಮನ್ನು ಅವರು ಭೇಟಿ ಮಾಡಿದ್ರೆ ಈ ಬಂದ್ಗೆ ತಮ್ಮ ಬೆಂಬಲವನ್ನು ಕೊಡ್ಬೋದಾ? ನಾವು ಕೊಡ್ತೀವಿ ಬೆಂಬಲ. ಒಳ್ಳೇದಕ್ಕೆ ನಾವು ಕೊಟ್ಟೇ ಕೊಡ್ತೀವಿ. ನಮ್ಮ ಊರಿಗೆ ನೀರು ಬೇಕು, ಒಳ್ಳೆ ನೀರು